ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದೌರ್ಜನ್ಯಗಳು ನಡೀತಾನೆ ಇರ್ತವೆ, ಆದರೆ ಅದರ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನ ಹೆಣ್ಮಕ್ಳಿಂದ ಆಗ್ತಾನೆ ಇರಬೇಕು, ಇಲ್ಲಾಂದ್ರೆ ಕತ್ತಲೆಯ ಲೋಕದಲ್ಲೇ ಮುಳುಗಿ ಹೋಗ್ತೀವಿ. ಈಗ ಬೆಂಗಳೂರಿಂದ ಇಂದ್ರಾ ಕರೆ ಮಾಡಿದ್ದಾರೆ. ಇಂದ್ರಾ, ನಿಮ್ಮ ಪ್ರಶ್ನೆ ಏನಿದೆ ಜಗದೀಶ್ ಅವ್ರನ್ನ ಕೇಳಿ. ಇಂದ್ರಾ, ನನ್ನ ಧ್ವನಿ ಕೇಳ್ತಿದ್ಯಾ? ಹಲೋ ಇಂದ್ರಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಲೋ, ಯಾ ಜಗದೀಶ್ ಅವ್ರ ಹತ್ರ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಅವ್ರನ್ನ ಕೇಳಿ. Hello, sir, I'm Indra speaking from Bangalore. Yes, madam. Okay, I have filed a case under Domestic Violence Act. Yes. I had a living relationship with him for 18-20 years. Yes. And which when I filed in the magistrate court, he himself accepted the fact. Yes. Statement of objection. Even in the session, and then okay, finally all the CDPO gave a report. Everything was over. Magistrate court, it was in my favor. Yes. But again he appealed in sessions court. Yes. There again it was in my favor. Yes. Fine. Again what happened? He appealed in High Court. Yes. High Court, what he did? He got a judgment from Supreme Court from Judge Katju. Yes. Wherein there are 3 conditions which I should fulfill. One of the conditions very clearly tells that both should not be married. Okay. So thereby my case was dismissed in High Court. Okay. Now what do I do? You have to. I know the case which the case which they referred in Kadju's judgment you're talking about. Yeah. I think if I'm correct, the facts in that case would be that the husband was already married before they enter into the second relationship. Okay. So I don't know what is the facts in your case. I would advise that you should challenge this judgment of this High Court to the Supreme Court. And if your facts are not similar to the facts which is rendered in Kadju's judgment, I think you should challenge it in Supreme Court. ಓಕೆ, ಈಗ ನಮಗೆ ಪೂರ್ಣಿಮಾ ಬೆಂಗಳೂರಿಂದ ಕರೆ ಮಾಡಿದ್ರೆ. ಪೂರ್ಣಿಮಾ, ನಿಮ್ಮ ಪ್ರಶ್ನೆ ಏನಿದೆ ಜಗದೀಶ್ ಅವ್ರನ್ನ ಕೇಳಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರ ಪೂರ್ಣಿಮಾ. ಪೂರ್ಣಿಮಾ ಅಂತ ನಮ್ಮ ಮಗಳು. ಹಾಂ. ಸ್ವಲ್ಪ ಗಂಡ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಳೆ 6 ತಿಂಗಳಿಂದ. ಹಾಂ. ಈಗ ಬಂದು 1 ತಿಂಗಳು 3ನೇ ತಾರೀಕಿಗೆ ಹೋದ ತಿಂಗಳ 3ನೇ ತಾರೀಕಿಗೆ ಬಂದಿದ್ದಾಳೆ ರೀ. ಹಾಂ. ಬಂದು ರಾತ್ರಿ 1 ಗಂಟೆಗೆ ಬಂದಿದ್ದಾಳೆ. ಬೆಳಗ್ಗೆ 6 ಗಂಟೆಗೆ ಈ ಗಂಡ ಹೆಂಡತಿ ಇಬ್ಬರಿಗೂ ಜಗಳ ಆಯ್ತು. ಬಂದು ಇಲ್ಲಿ ತಮ್ಮನ ಮನೆ ಇದೆ ಬೆಂಗಳೂರಲ್ಲಿ. ಅಲ್ಲ, ಸಮಸ್ಯೆ ಏನಿದೆ ಹೇಳಿ. ಅದೇ ಗಂಡ ಹೆಂಡ್ರ ಜಗಳ. ಆಮೇಲೆ ಅದು ಮಗು ಇದೆ 2.5 ವರ್ಷದ್ದು. ಆ ಮಗುನ್ ತಗೊಂಡ್ ಹೋಗಿದ್ದಾನೆ ಈಗ ಅವ್ರ ಯಜಮಾನ. ಮನೆ ಹಬ್ಬಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿ ಅವ್ರ ಮನೆಯಿಂದ ಬಂದು ಅವ್ರ ತಮ್ಮನ್ ಕೊಟ್ಟು ಕಳಿಸಿ ಆ ಖುಷಿನ್ ತಗೊಂಡ್ ಹೋಗಿದ್ದಾರೆ. ಈಗ ಖುಷಿನ್ ಕೊಡಂಗಿಲ್ಲ, ಅಲ್ಲೇ ಮಗುನ್ ಅಲ್ಲೇ ಬಿಟ್ಟು ಬಂದಿದ್ದಾನೆ ಬಳ್ಳಾರಿಗೆ. ಅದಕ್ಕೆ ಅವ್ರೇನು. ಓಕೆ, ನಿಮ್ ಪ್ರಶ್ನೆ ಅರ್ಥ ಆಗಿದೆ. ಇವಾಗ ಜಗದೀಶ್ ಅವರು ಆನ್ಸರ್ ಮಾಡ್ತಾರೆ. ಈಗ ನಿಮ್ಗೆ ಏನು ಮಗು ಬೇಕಾಗಿದೆ ಅಂತ ಕೇಳ್ತಿದ್ರಲ್ಲ? ಮಗು ಬೇಕಾಗಿದೆ. ಅವಳು ಅವರಮ್ಮ ತ್ರಾಸ್ ಮಾಡ್ಕೊತಿದ್ದಾಳೆ. ಆ ಮಗು ಏನ್ ಚೆನ್ನಾಗಿ ನೋಡ್ಕೋತಾರೋ ಹೇಗೆ ನಮ್ಗೇನು ಇದ್ರ ಅರ್ಥನೇ ಗೊತ್ತಾಗಲ್ಲ. ನಿಮ್ಗೆ ಈಗ ನೀವೊಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲೂ ಸಹ ನೀವು ಮಗು ಬೇಕು ಮತ್ತೆ ನಿಮ್ ಏನ್ ಸಾಮಾನುಗಳೆಲ್ಲ ತಗೊಂಡೋಗಿದಾರಲ್ಲ ಅದೆಲ್ಲವುದು ಬೇಕು ಅಂತ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲೂ ಸಹ ನೀವೊಂದು ಕೇಸನ್ನು ಹಾಕ್ಬೋದು. ಅಥವಾ ನಿಮಗೆ ಬೇಕಿದ್ರೆ ಫ್ಯಾಮಿಲಿ ಕೋರ್ಟಲ್ಲಿ ಹೋಗಿ ಕಸ್ಟಡಿ ಕೇಸ್ ಅಂತ ಬರುತ್ತೆ, ಕಸ್ಟಡಿ ಆರ್ಡರ್ಸ್ ಅಂತ ಬರುತ್ತೆ. ನೀವು ಅದರಲ್ಲೂ ಸಹ ನೀವು ಕೇಸ್ ಹಾಕಿ ಫ್ಯಾಮಿಲಿ ಕೋರ್ಟಲ್ಲಿ ನೀವು ಕೇಸ್ ಹಾಕಿ ಕಸ್ಟಡಿಯ ಮಗುವಿನ ಕಸ್ಟಡಿನ ನೀವು ಪಡ್ಕೋಬಹುದು. ಮತ್ತೆ ಏನು ವೈಲೆನ್ಸ್ ಏನಿದೆ ಅದಕ್ಕೆ ನಿಮಗೆ ಇಷ್ಟ ಇದ್ರೆ ನೀವು ಅದನ್ನ ಕ್ರಿಮಿನಲ್ ಕಂಪ್ಲೇಂಟನ್ನು ಸಹ ನೀವು ಪೊಲೀಸ್ ಸ್ಟೇಷನಲ್ಲಿ ಲಾಡ್ಜ್ ಮಾಡ್ಬೋದು. ಓಕೆ, ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ಓಕೆ, ಈಗ ಮಗು ಬಗ್ಗೆ ನಾವು ಇದು ಮಾಡೋದಾದ್ರೆ ಅದಕ್ಕೆ ಯಾವ ರೀತಿ? ಓಕೆ, ನಮ್ಮ ಕಾಲರ್ ಇವಾಗ ರೆಡಿ ಇದ್ದಾರೆ. ಉಷಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಉಷಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಜಗದೀಶ್ನ. ಉಷಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಎಸ್ ಮ್ಯಾಮ್. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್, ನಂದು ಒಂದು ಈಗ ಮೈ ಮ್ಯಾರೇಜಸ್ ಆನ್ ಪೇಪರ್ಸ್ ನಾ ಆಲ್ರೆಡಿ 498A ಬುಕ್ ಆಗಿದೆ. ಅದು ಎಷ್ಟು ಟೈಮ್ ತನಕ ಸರ್? ಅದು ಚಾರ್ಜ್ ಶೀಟ್ ಆಗಕ್ಕೆ ಎಷ್ಟು ಟೈಮ್ ಆಗತ್ತೆ? ಬಿಕಾಸ್ ನಾನೀಗ DV ಹಾಕ್ಬೇಕು ಅಂತ ಇದ್ದೀನಿ. ನೀವು ಚಾರ್ಜ್ ಶೀಟ್ ಆಗೋವರೆಗೂ ಸಹ DV ಕೇಸ್ ಹಾಕೋದನ್ನ ಕಾಯೋ ಅವಶ್ಯಕತೆ ಏನಿಲ್ಲ ನಿಮಗೆ. DV ಕೇಸಲ್ಲಿ ನಿಮ್ಗೆ ಏನು ರಿಲೀಫ್ ಬೇಕಿದೆ ಅದು ಇಂಡಿಪೆಂಡೆಂಟ್ ಆಗಿ ನೀವು ಅದನ್ನ ರಿಲೀಫ್ ಅನ್ನ ನೀವು ಕೇಳ್ಬೋದು. ಆಮೇಲೆ 498 ಅಲ್ಲಿ ಚಾರ್ಜ್ ಶೀಟ್ ಹಾಕೋದಕ್ಕೆ ಇಷ್ಟೇ ಸಮಯ ಅಂತ ಏನು ಇಲ್ಲ. ಅದು ಕಸ್ಟಡಿಲಿ ಇದ್ರೆ ಮಾತ್ರ 60 ಡೇಸ್ ಅಥವಾ 90 ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಕಾನೂನು ಹೇಳುತ್ತೆ. ಅವರ ಕಸ್ಟಡಿನಲ್ಲಿ ಇಲ್ಲ ಅಂತಂದ್ರೆ ಅದು ಇಷ್ಟೇ ಸಮಯದಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಏನಿಲ್ಲ. ಹಂಗಾಗಿ ನಿಮಗೆ DV ಕೇಸಲ್ಲಿ ನೀವು ಹಾಕ್ಬೇಕಿದ್ರೆ ನಿಮಗೆ ಮೇಂಟೆನೆನ್ಸು ಅಥವಾ ಬೇರೆ ಏನಾದರೂ ರಿಲೀಫ್ ನಿಮಗೆ ಬೇಕಿದ್ರೆ DV ಕೇಸಲ್ಲಿ ನೀವು ಕೇಸನ್ನು ಫೈಲ್ ಮಾಡ್ಬೋದು. ಓಕೆ ಸರ್, ಈಗ ಅವರು ಬೇಲಲ್ಲಿ ಹೊರಗಡೆ ಇದ್ದಾರೆ. 2 days or 3 days he was in the jail. So ಈಗ even this 498A will impact with my DV. Will it be strong enough to
get justice for me? It will be strong enough. It will be strong enough. Sir, can I get your number so that I can consult you further? ಶೋರ್, ನಿಮಗೆ ಜಗದೀಶ್ ಅವ್ರ ನಂಬರ್ ಖಂಡಿತ ಸಿಗುತ್ತೆ. ಧನ್ಯವಾದ ಉಷಾ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್. ಅಂದರೆ ಕೌಟುಂಬಿಕ ದೌರ್ಜನ್ಯಗಳು ಪ್ರತಿದಿನ ನಾವು ಹೇಳಿದ ಹಾಗೆ ಪ್ರತಿದಿನ ನಡೀತಾ ಇರುತ್ತೆ. ಅದರಲ್ಲಿ 20% ನೀವು ಹೇಳಿದ ಹಾಗೆ ಕೋರ್ಟ್ ಮೆಟ್ಲತ್ತದೆ. ಅದರಲ್ಲಿ ಎಷ್ಟು ಅವರಿಗೆ ನ್ಯಾಯ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ನಿಜವಾಗಿಯೂ ನಿಮ್ಮ ಅಗೇನ್ಸ್ಟ್ ದೌರ್ಜನ್ಯ ಆಗ್ತಾ ಇದ್ರೆ ಖಂಡಿತ ಧ್ವನಿ ಎತ್ತಿ ನಿಮ್ಮ ಮೂಲಕ ಇನ್ನೊಬ್ಬ ಮಹಿಳೆಯ ದೌರ್ಜನ್ಯವನ್ನ ನೀವು ಕಡಿಮೆ ಮಾಡಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.